ಜಗದೀಶ್ ಸರ್. ನಮಸ್ಕಾರ ಪ್ರತಿಯೊಬ್ಬರಿಗೂ. ಈಗ ನಾನು ಸರ್ ಈಗ ಜಸ್ಟ್ ಮಾತಾಡ್ತಾ ಇದ್ದೋ ಸರ್, ನನಗಂತೂ ಇವರೆಲ್ಲ ಹೇಳಿರ್ಬೋದು, ಬಟ್ ನನಗಂತೂ ಸರ್ ಪ್ರಾಮಿಸ್ ನಿಮ್ಮ ಸಿನಿಮಾದು 0.1% ನನಗಂತೂ ಗೊತ್ತಿಲ್ಲ ಸರ್. ಯಾಕೆ ಹೆಂಗಿರುತ್ತೆ ಅಂತ ಸುಮ್ಮನೆ ನಾವು ಹೇಳ್ಬೋದು ಇದು ಹಂಗಿರುತ್ತೆ ಹೆಂಗಿರುತ್ತೆ ಅಂತ, ಬಟ್ ಯಾರಿಗೂ ಗೊತ್ತಿಲ್ಲ. 20ನೇ ತಾರೀಕು ಮಾರ್ನಿಂಗ್ ಶೋ ಆಗೋವರೆಗೂ 99% ನಾವೇನು ಎಕ್ಸ್ಪೆಕ್ಟ್ ಮಾಡಿರ್ತೀವಿ ಅದಕ್ಕೆ 200% ಉಲ್ಟಾನೇ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್. 100%. ಆಮೇಲೆ ಇನ್ನೊಂದೇನು ಅಂತಂದರೆ ಈ ಸಿನಿಮಾದು ಸಾಂಗು ಆಲ್ಮೋಸ್ಟ್ ಎಲ್ಲ ಸಾಂಗು ನಾನು ಕೇಳಿದ್ದೀನಿ ಸರ್, ಎಕ್ಸ್ಟ್ರಾಡಿನರಿ ಇದೆ. ಫಸ್ಟು ನಾನು KP ಶ್ರೀಕಾಂತ್ ನನಗೆ ಹೇಳೋದು, ಜಗದೀಶ್ ನೋಡ್ರಿ ಎಲ್ಲ ಸಾಂಗು ಕೇಳಿದ್ದಾರೆ ಆಲ್ರೆಡಿ, ಅವ್ರಿಗೆ ಪಕ್ಕ ಗೊತ್ತು ಅಂತ ಅಂದ್ಬಿಟ್ಟು ಅವ್ರಿಗೆ ನಾನು ಹೇಳಿದೆ ಟ್ರೋಲ್ ಸಾಂಗು ಮೆಗಾ ಹಿಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ನಾವು ವಿಜಯ್ ಸರ್ ಒಂದು ಪ್ರಾಜೆಕ್ಟ್ ಮಾತಾಡೋಕ್ಕೆ ರಜನೀಶ್ ಹತ್ರ ಹೋಗಿದಾಗ ನಾನು ಫೋರ್ಸ್ಫುಲಿ ಕೇಳಿಸಿದ್ದು ಅವಾಗ. ಬಟ್ ನೆಕ್ಸ್ಟ್ ಸಾಂಗ್ಗಳೆಲ್ಲ ತುಂಬ ಚೆನ್ನಾಗಿದ್ದಾವೆ. ಅದಿರಲಿ ಸರ್, ಇದೆಲ್ಲ ಹೇಳ್ಬೋದು, ತೊಂದರೆ ಇಲ್ಲ. ಬಟ್ ಸಿನಿಮಾ ಬಗ್ಗೆ ಸರ್ ಎಕ್ಸ್ಪೆಕ್ಟೇಷನ್ ನೆಕ್ಸ್ಟ್ ಲೆವೆಲ್ ಇದೆ. ನಾವು ಡೈಲಿ ಸುಮ್ಮನೆ ನಾವು ಡೈಲಿ ಅದೇ ಮಾತಾಡ್ತಾ ಇರ್ತೀವಿ. ಬುಕಿಂಗ್ ಕೂಡ ಓಪನ್ ಆಗಿದೆ ಎಕ್ಸ್ಟ್ರಾರ್ಡಿನರಿ ಬುಕಿಂಗ್ಸ್ ಸರ್. ಈ ವರ್ಷ ಈ ವರ್ಷ ಅಂತ ಅಂದ್ರೆ ಫಸ್ಟ್ ಹಾಫೆಲ್ಲ ನಿಮಗೆಲ್ಲ ತುಂಬಾ ಚೆನ್ನಾಗಿ ಗೊತ್ತಿದೆ. ಈ ವರ್ಷ ಅಷ್ಟು ಚೆನ್ನಾಗಿರ್ಲಿಲ್ಲ ಕನ್ನಡಗೆ. ಸ್ಟಾರ್ಟಿಂಗ್ ಫ್ರಮ್ ಅವರ್ ಭೀಮಾ, ನಮ್ಮ ವಿಜಯ್ ಸರ್ ಮೂವಿಯಿಂದ ಸ್ಟಾರ್ಟ್ ಆಗಿದ್ದು. ನೆಕ್ಸ್ಟ್ ಕೃಷ್ಣ ಪ್ರಣಯ ಸಖಿ, ಬೈರತಿರಣಗಳು ಒಂದು ಮೆಗಾ ಹಿಟ್ ಆಯಿತು. ಅಲ್ಲಿಂದ ಒಂದು ಬಗೀರ ಒಂದು ಹಿಂಗೆ ಈ ಆದಿ ಸೆಕೆಂಡ್ ಹಾಫ್ ತುಂಬಾ ಚೆನ್ನಾಗಿದೆ. ಅದು ವಿವೇಯಿಂದ ಅದು ನೆಕ್ಸ್ಟ್ ಲೆವೆಲ್ ಗೋಲಿ ಆಮೇಲೆ ಇದೆ. ಅದರಲ್ಲೂ ಇದು ಪ್ಯಾನ್ ಇಂಡಿಯಾ ಸಿನಿಮಾ. ಇವು 4 ನಮ್ಮ ಕನ್ನಡಕ್ಕೆ. ಅದು ಇದೊಂದು ಈಗ ಆಂಧ್ರದಲ್ಲೂ ಕೂಡ ನಮ್ಮ ಫ್ರೆಂಡ್ಸ್ ಇದ್ದಾರೆ ಸರ್, ಆಂಧ್ರದಲ್ಲೂ ಕೂಡ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಚಿತ್ರಕ್ಕೆ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಲಿ ಅಂತ ಹೇಳ್ತಾ, ಬುಕಿಂಗ್ಸ್ ಅಂತೂ ಸರ್ ಆಲ್ಮೋಸ್ಟ್ ಈಗ ಓಪನ್ ಆಗಿದೆ 3 ಅವರ್ಸ್ಗೆ. ಆಲ್ಮೋಸ್ಟ್ ಎಲ್ಲಾ ಕಡೆನೂ ಹೌಸ್ಫುಲ್ ಇದೆ. 8 ಕಡೆ ಬೆಂಗಳೂರು 8 ಕಡೆ ಓಪನ್ ಆಗಿದೆ, 8 ಕಡೆ ಫುಲ್ ಆಗಿದೆ. ಮೈಸೂರು DRC ಓಪನ್ ಆಗಿದೆ ಜಸ್ಟ್ ವಿತಿನ್ 1 ಅವರ್. ಮೇಡಮ್ ಹೇಳೋದು ವಿತಿನ್ 1 ಅವರ್ ಹೈಯೆಸ್ಟ್ ಫಾಸ್ಟ್ ಫಿಲ್ಲಿಂಗ್ ಆಗಿ ಆಲ್ಮೋಸ್ಟ್ 2 ಶೋಸ್ ಫುಲ್ ಆಗಿದೆ. 4 ಶೋಸ್ ಫುಲ್ ಆಗಿ ಅಗೇನ್ 3 ಶೋಸ್ ಆ್ಯಡ್ ಮಾಡಿದ್ದಾರೆ. ಆಮೇಲೆ ಇಡೀ ಟೀಮ್ಗೆ ಶ್ರೀಕಾಂತ್ ಸರ್ ನಿಮಗೆ, ಜಲ್ ಸರ್ ನಿಮಗೆ, ಮನೋಹರ್ ಸರ್, ನವೀನ್ ಸರ್ ಎಲ್ಲರೂ ಕೂಡ ಒಳ್ಳೇದಾಗಲಿ ಅಂತ ಹೇಳ್ತಾ, ಇಲ್ಲಿ ಬಂದಿರೋ ಧನಂಜಯ್ ಸರ್, ವಿಜಯ್ ಸರ್, ಅಣ್ಣ ನಿಮ್ದೆಲ್ಲ ಒಳ್ಳೇದಾಗಲಿ ಅಂತ ಹೇಳ್ತಾನೆ. ಥ್ಯಾಂಕ್ ಯು. ಸೂಪರ್. ಜಗದೀಶ್ ಸರ್ ಹೇಳಿದ ಹಾಗೆ ನಮ್ಮ ಟೀಮ್ ಕಡೆಯಿಂದ ಈ ಸುದ್ದಿ ಬಂತು ನಮಗೆ. ಅಂದ್ರೆ ರಿಲೀಸ್ ಇನ್ನು 4 ದಿನ ಇದೆ ಸರ್. 4 ದಿನಕ್ಕಿಂತ ಮುಂಚೆನೆ ನಾವು ಟಿಕೆಟ್ ಬುಕ್ ಮೈ ಶೋ ಓಪನ್ ಮಾಡಿದ ಈ ತರ ಫೀಲ್. ಇನ್ನೊಂದು ನಮ್ಮ ಕನ್ನಡದಲ್ಲಿ ನೀವೆಲ್ಲ ಅಬ್ಸರ್ವ್ ಮಾಡ್ಬೋದು, ಏನು ಅಂತಂದ್ರೆ ಫ್ಯಾಕ್ಟ್ ಬಗ್ಗೆ ಬಂದ್ರೆ ನಮ್ಮ ಕನ್ನಡ ಸಿನಿಮಾಗಳಿಗೆ ಆನ್ಲೈನ್ ಬುಕಿಂಗ್ ಕಮ್ಮಿ ಬರುತ್ತೆ. ಬಟ್ ಅಂದ್ರೆ ಆಫ್ಲೈನ್ ಬುಕಿಂಗ್ ಜಾಸ್ತಿ ಇರುತ್ತೆ. ಅಂದ್ರೆ ಆಫ್ಲೈನ್ ಅಂದ್ರೆ ನಾವು ಟಿಕೆಟ್ ಅಲ್ಲಿ ತಗೊಂಡು ನೋಡೋಂಥದ್ದು ಅದು ಜಾಸ್ತಿ ಇರುತ್ತೆ. ಈಗ ನೀವು ನಮ್ಮ ರೀಸೆಂಟ್ ಆಗಿ ನಾವು ಬೈರತಿರಣಗಲ್ಲು ಅದೆಷ್ಟು ಸೋ ಫುಲ್ ಆಯ್ತು ಅಂತ ಅಂದ್ರೆ ನಮಗೆ ಗೊತ್ತಿದೆ. ಬಟ್ ಅದಕ್ಕೆ ಆನ್ಲೈನ್ ಮೂವ್ಮೆಂಟ್ ಕಮ್ಮಿ ಇತ್ತು ಎಲ್ಲ ಸಿನಿಮಾಗಳು ಹಂಗೆ. ಬಟ್ ನಮ್ಗೆ UAಗೆ ಆನ್ಲೈನ್ ಮೂವ್ಮೆಂಟ್ ತುಂಬಾ ಚೆನ್ನಾಗಿದೆ. ಅದೊಂದು ಪಾಸಿಟಿವ್ ಸೈನ್ ಸರ್. ಇದೊಂದು ಮುನ್ಸೂಚನೆ ಇದೆ ಅಂತ ಹೇಳೋದಕ್ಕೆ. ಬಟ್ 5ನೇ ಸಿನಿಮಾ ಕನ್ನಡದಲ್ಲಿ ಹಿಟ್ ಆಗಲೇಬೇಕಿದು. 6ನೇ ಸಿನಿಮಾ ನಮ್ಮ ಕಾರ್ತಿಕ್ ಮ್ಯಾಕ್ಸ್ ಹಿಟ್ ಆಗಲಿ. ಡಿಸೆಂಬರ್ ಮಂತ್ ಮಾತ್ರ ಲಕ್ಕಿ ಆಗ್ತಾನೆ. ಎಲ್ಲ ವರ್ಷದಲ್ಲಿ ಎಲ್ಲ ಸಿನಿಮಾಗಳು ಹಿಟ್ ಆಗಲಿ ಅಂತ ಹೇಳ್ತಾ UAಗೆ ಮತ್ತೊಮ್ಮೆ ದೊಡ್ಡ ಮಟ್ಟದ ನಿರೀಕ್ಷೆ. ಯಾಕಂದ್ರೆ ಹೈ ಬಜೆಟ್ ಮೂವಿ ಇದು, ನನಗೆ ಗೊತ್ತಿರೋ ಥರ ಒಳ್ಳೇದಾಗಲಿ ಸರ್. ಇಡೀ ಚಿತ್ರತಂಡ ಒಳ್ಳೇದಾಗಲಿ ಅಂತ ಹೇಳ್ತಾ ಒನ್ಸ್ ಅಗೇನ್ ವಿಶ್ ಯು ಬೆಸ್ಟ್ ಆಫ್ ಲಕ್ ಟು ದ ಎಂಟೈರ್ UA ಟೀಮ್. ಸೂಪರ್. ಅವ್ರ ಸಾಂಗ್ ಸೂಪರ್ ಹಿಟ್ ಆಗಿದೆ ಅಂತ ಹೇಳಿದ ತಕ್ಷಣ ಸೂಪರ್ ಡೂಪರ್ ಹಿಟ್ ಆಗಿದೆ. ಇನ್ ಸಿನಿಮಾ ಬಗ್ಗೆ ನಾವು ಕೇಳಕ್ಕಾಗಲ್ಲ. ಯಾರು ಸರ್? ರಜನೀಶ್ ಅವ್ರಿಗೆ ಇಲ್ಲ ಸರ್, ಬೈಯಲ್ಲ. ಯಾಕಂದ್ರೆ ಇನ್ 4 ದಿನ ಇರ್ಬೇಕಾದ್ರೆ ನಮ್ಗೂ ಏನೋ ಒಂದು ಕಂಟೆಂಟ್ ಬೇಕಲ್ಲ ಸರ್. ಆ ಕಡೆಯಿಂದ ಕಂಟೆಂಟ್ ಕೊಡಲ್ಲ ಅಂತ ಗೊತ್ತಾಗ್ಬಿಟ್ಟಿದೆ. ನೀವೇ ಕೊಡ್ಬೇಕು ನಮ್ಗೆ ಕಂಟೆಂಟ್. ನಾನು ಕೇಳಿದ್ದೀನಿ ಸರ್, ಇವ್ರು ಇನ್ನೂ ಜಾಸ್ತಿ ಸರ್, ನೀವೇ ನಮ್ ಬ್ರೈನ್ ಕೂಡ ಬಿಟ್ಟಿದ್ರು, ನಮ್ಗೆ ಇನ್ನೂ ಜಾಸ್ತಿ ಬ್ರೈನ್ ಕೂಡ ಇಟ್ಕೊಂಡೆ ಸಿನಿಮಾ ಬರ್ರಿ. ಈ ಸಿನಿಮಾ ಮಾತ್ರ ನಾವೆಲ್ಲ ಆಗ್ತೀವಿ ಹೇಳ್ತೀವಿ ಎಕ್ಸ್ಪೆಕ್ಟೇಷನ್. ಅದೇ ಹಾಗಂದ್ರೆ ಅಭಿಮಾನಿಗಳ ಕೋರಿಕೆ ಮೇರೆಗೆ ಜಗದೀಶ್ ಸರ್ ಅವರು 2 ಸಾಂಗ್ ಹಾಡಾಡ್ತಾರೆ ಈಗ. ತುಂಬಾ ಚೆನ್ನಾಗಿದೆ ಸರ್. ಇದು ಹೆಂಗಂದ್ರೆ ಅಲ್ಲಿವರೆಗೂ ಕರ್ಕೊಂಡು ಅಂತ ಕರ್ಕೊಂಡ್ ಬರ್ತಿದ್ರ. ಆಗ್ಲಿ ಬಿಡಿ ಸರ್, ಇಷ್ಟು ವರ್ಷ ಕಾದಿದೀವಂತೆ. ಈ 4 ದಿನ ನಾವು ಕಾಯಲ್ವಾ? ಉಪ್ಪಿ ಸರ್ ಸಿನಿಮಾಗೆ ಅವ್ರ ಹಾಡುಗಳಿಗೆ ನಾವು ಕಾಯ್ತೀವಿ. ಈ 4 ದಿನದಲ್ಲಿ ಆ ಮೆಗಾ ಹಿಟ್ ಏನೇನ್ ವಿಷಯಗಳು ಸರ್ ಹೇಳಿದ್ರು ಅದನ್ನೆಲ್ಲ ನಾವು ಪರದೆ ಮೇಲೆ ನೋಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ಈ ಎಲ್ಲ ಬಾಂಧವ್ಯ ನೋಡ್ಬೇಕಾದ್ರೆ ಒಂದ್ ಅನ್ಸುತ್ತೆ ಏನಂದ್ರೆ ಪ್ರತಿಯೊಬ್ರು ಇಷ್ಟಪಡ್ತಾ ಇದ್ದಾರೆ UA ಗೆಲ್ಬೇಕು, ನಾವು ಸೆಲೆಬ್ರೇಟ್ ಮಾಡ್ಬೇಕು ಅಂತ. ಇದು ನಮ್ಮ ಕನ್ನಡ ಚಲನಚಿತ್ರರಂಗ. ಈ ಒಗ್ಗಟ್ಟನ್ನ ನಾವು ಸಂಭ್ರಮಿಸಬೇಕು.
Super. Thank you all producers. Thank you so much. Thank you, sir. Thank you.